ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ವಿಷಯ: ಇಂದ್ರಾದಿ ದೇವತೆಗಳು ವಿಶ್ವರೂಪರನ್ನು ಗುರುಗಳಾಗಿ ಹೊಂದಿಸಿಕೊಂಡ ಕಥೆಯ ವೈಜ್ಞಾನಿಕ ಚಿಂತನೆ. ಕಥೆಯ ಸಾರಾಂಶವನ್ನು ನೋಡೋಣ. ಬೃಹಸ್ಪತ್ಯಾಚಾರ್ಯರನ್ನು ಕಳೆದುಕೊಂಡ ದೇವತೆಗಳು ಬ್ರಹ್ಮದೇವರ ಬಳಿ ಹೋದಾಗ ಬ್ರಹ್ಮದೇವರು ದೇವತೆಗಳಿಗೆ ವಿಶ್ವರೂಪರನ್ನು ಪ್ರಾರ್ಥಿಸಿ ಗುರುಗಳಾಗಿ ಸ್ವೀಕರಿಸಿ ಅಂತ ಹೇಳ್ತಾರೆ. ಆದರೆ ಅವರು ಅಸುರರಿಗೆ ಪಕ್ಷಪಾತ ಮಾಡಬಹುದು, ಅದನ್ನು ಸಹಿಸಿದರೆ ನಿಮ್ಮ ಮನೋರಥವು ಸಿದ್ಧಿಸುವುದು ಅಂತ ಬ್ರಹ್ಮದೇವರು ದೇವತೆಗಳಿಗೆ ಹೇಳ್ತಾರೆ. ಈ ಮಾತುಗಳನ್ನು ಕೇಳಿ ದೇವತೆಗಳಿಗೆ ಖುಷಿಯಾಗಿ ವಿಶ್ವರೂಪರ ಬಳಿ ಹೋಗಿ, ನೀವು ಪುರೋಹಿತರಾಗಿ ಶತ್ರುಗಳಿಂದ ನಮಗಾದ ಪರಾಭವವನ್ನು ನಿಮ್ಮ ತಪೋಬಲದಿಂದ ದೂರಗೊಳಿಸಿ ನಮಗೆ ಜಯವಾಗುವಂತೆ ಮಾಡಿರಿ ಅಂತ ನಮ್ರತೆಯಿಂದ ಪ್ರಾರ್ಥಿಸಿದಾಗ ವಿಶ್ವರೂಪರು ಒಪ್ಕೊಳ್ತಾರೆ. ದೇವತೆಗಳಿಗೆ ವೈಷ್ಣವಿ ವಿದ್ಯೆ ಅಥವಾ ನಾರಾಯಣ ವರ್ಮದ ಪ್ರಭಾವದಿಂದ ಅಸುರರಿಂದ ರಾಜ್ಯಲಕ್ಷ್ಮಿಯನ್ನು ಕಸಿದು ಇಂದ್ರನಿಗೆ ಕೊಡ್ತಾರೆ. ವಿಶ್ವರೂಪರಿಗೆ 3 ತಲೆಗಳಿರುತ್ತೆ. ಒಂದರಿಂದ ಸೋಮರಸವನ್ನು, ಎರಡನೆಯದರಿಂದ ಮದಿರೆಯನ್ನು ಮತ್ತು ಮೂರನೆಯದರಿಂದ ಅನ್ನವನ್ನು ಗ್ರಹಣ ಮಾಡ್ತಿರ್ತಾರೆ. ಯಜ್ಞದಲ್ಲಿ ಉಚ್ಚಸ್ವರದ ಮಂತ್ರದಿಂದ ದೇವತೆಗಳಿಗೆ ಭಾಗ ಕೊಟ್ಟು, ಸಾವಕಾಶ ಸ್ವರದ ಮಂತ್ರದಿಂದ ತನ್ನ ತಾಯಿಯ ಸ್ನೇಹವಶನಾಗಿ ಅಸುರರಿಗೂ ಭಾಗವನ್ನು ಕೊಡ್ತಾ ಇರ್ತಾರೆ. ಇದನ್ನರಿತ ಇಂದ್ರನು ಭೀತನಾಗಿ ಕ್ರೋಧದಿಂದ ವಿಶ್ವರೂಪರ 3 ತಲೆಗಳನ್ನು ಕತ್ತರಿಸ್ತಾನೆ. ದೋಷ ನಿವಾರಣ ಸಮರ್ಥನಾದರೂ ಇಂದ್ರನು ಬ್ರಹ್ಮಹತ್ಯ ದೋಷವನ್ನು ಕೈಮುಗಿದು ಸ್ವೀಕರಿಸಿ ಅದನ್ನು 4 ಭಾಗವಾಗಿ ವಿಭಜಿಸಿ ಭೂಮಿ, ಜಲ, ವೃಕ್ಷ ಮತ್ತು ನಾರಿಯರಿಗೆ ಹಂಚಿಕೊಟ್ಟು ಬ್ರಹ್ಮಹತ್ಯ ದೋಷದಿಂದ ಮುಕ್ತನಾಗ್ತಾನೆ. ವೈಜ್ಞಾನಿಕ ದೃಷ್ಟಿಯಿಂದ ಈ ಕಥೆಯನ್ನು ನೋಡೋಣ. ಹಿಂದಿನ ವಿಶ್ಲೇಷಣೆಯಲ್ಲಿ ಇಂದ್ರ ಮತ್ತು ಬೃಹಸ್ಪತ್ಯಾಚಾರ್ಯರು ಅಂದರೆ ಏನು ಅಂತ ನೋಡಿದ್ವಿ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಇಮ್ಯೂನ್ ಸಿಸ್ಟಮ್ ಇಂದ್ರ ಮತ್ತು ಅಂತರ್ಗತ ಪ್ರತಿರಕ್ಷಣೆಯ ಇನ್ನೇಟ್ ಇಮ್ಯುನಿಟಿಯ ಕಾರ್ಯನಿರ್ವಹಣೆ ಮತ್ತು ನಿಯಂತ್ರಣ ಫಂಕ್ಷನಿಂಗ್ ಆ್ಯಂಡ್ ರೆಗ್ಯುಲೇಷನ್ ಬೃಹಸ್ಪತ್ಯಾಚಾರ್ಯರು ಅಂತ ನೋಡಿದ್ವಿ. ಈಗ ವಿಶ್ವರೂಪರು ಅಂದರೆ ಏನು ಅಂತ ನೋಡೋಣ. ವಿಶ್ವರೂಪರು ತ್ವಷ್ಟು ಮತ್ತು ದೈತ್ಯನ ತಂಗಿಯಾದ ರಚನೆಯ ಮಗ. ದೇವತೆಗಳಿಗೆ ಮಾರ್ಗದರ್ಶನ ನೀಡುವವರು ಮತ್ತು ಆಕ್ರಮಿಸಿದ ಅಸುರರನ್ನು ನಿರ್ದಿಷ್ಟತೆಯಿಂದ ಸೋಲಿಸಿ ಜಯವನ್ನು ಕೊಡಿಸುವವರೇ ವಿಶ್ವರೂಪರು. ಯಾವ ನಿರ್ದಿಷ್ಟತೆ ಬೃಹಸ್ಪತ್ಯಾಚಾರ್ಯರ ನಿರ್ಗಮನದಿಂದ ದೇವತೆಗಳಿಗೆ ಅಸುರರ ವಿರುದ್ಧ ಬೇಕಾಯಿತೋ ಆ ನಿರ್ದಿಷ್ಟತೆ ವಿಶ್ವರೂಪರಿಂದ ಸಿಕ್ಕಿತು. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಇಮ್ಯೂನ್ ಸಿಸ್ಟಮ್ನಲ್ಲಿ ಅಂತರ್ಗತ ಪ್ರತಿರಕ್ಷಣೆಯ ಇನ್ನೇಟ್ ಇಮ್ಯುನಿಟಿಯ ಮೊದಲನೇ ಮತ್ತು ಎರಡನೇ ಸಾಲನ್ನು ದಾಟಿ ಬಂದ ರೋಗಕಾರಕಗಳು ಪ್ಯಾಥೋಜನ್ಸ್ಗಳು ಪ್ರತಿರಕ್ಷಣೆಯಲ್ಲಿ ನಿರ್ದಿಷ್ಟತೆ ಇಲ್ಲದೆ, ಇಮ್ಯುನಿಟಿಯಲ್ಲಿ ಸ್ಪೆಸಿಫಿಸಿಟಿ ಇಲ್ಲದೆ ಮೇಲ್ಗೈ ಸಾಧಿಸಿ ಕೋಶದ ಹೊರಗೆ ಮತ್ತು ಒಳಗೆ ಸೇರಿಕೊಳ್ಳುತ್ತೆ. ಕೋಶದ ಹೊರಗಿರುವುದು ಎಕ್ಸ್ಟ್ರಾಸೆಲ್ಯುಲರ್ ಮತ್ತು ಕೋಶದ ಒಳಗಿರುವುದು ಇಂಟ್ರಾಸೆಲ್ಯುಲರ್ ರೋಗಕಾರಕಗಳು ಪ್ಯಾಥೋಜನ್ಸ್ಗಳು. ಹೊಂದಿಸಿಕೊಂಡ ಪ್ರತಿರಕ್ಷಣೆಯು ಇಂಥ ರೋಗಕಾರಕಗಳನ್ನು ನಿರ್ದಿಷ್ಟತೆಯಿಂದ ಗುರುತಿಸಿ ಕೊಲ್ಲುತ್ತೆ. ಅಂದರೆ ಅಡ್ಯಾಪ್ಟಿವ್ ಇಮ್ಯುನಿಟಿಯು ಸ್ಪೆಸಿಫಿಸಿಟಿಯಿಂದ ಪ್ಯಾಥೋಜನ್ಸ್ಗಳನ್ನು ಐಡೆಂಟಿಫೈ ಮಾಡಿ ಕೊಲ್ಲುತ್ತೆ. ಅದಕ್ಕಾಗಿ ಹೊಂದಿಸಿಕೊಂಡ ಪ್ರತಿರಕ್ಷಣೆಯು ರಕ್ಷಣೆಯ 3ನೇ ಸಾಲು, 3rd ಲೈನ್ ಆಫ್ ಡಿಫೆನ್ಸ್. ಇಂಥ ರಕ್ಷಣೆಯ 3ನೇ ಸಾಲಾದ ಹೊಂದಿಸಿಕೊಂಡ ಪ್ರತಿರಕ್ಷಣೆಯ ಸಮನ್ವಯ ಮತ್ತು ಕಾರ್ಯನಿರ್ವಹಣೆಯೇ ವಿಶ್ವರೂಪರು. ಅಂದರೆ 3rd ಲೈನ್ ಆಫ್ ಡಿಫೆನ್ಸ್ ಆದ ಅಡ್ಯಾಪ್ಟಿವ್ ಇಮ್ಯುನಿಟಿಯ ಕೋಆರ್ಡಿನೇಷನ್ ಮತ್ತು ಫಂಕ್ಷನಿಂಗೇ ವಿಶ್ವರೂಪರು. ಹಿಂದಿನ ವಿಶ್ಲೇಷಣೆಯಲ್ಲಿ 1st ಲೈನ್ ಮತ್ತು 2nd ಲೈನ್ ಆಫ್ ಡಿಫೆನ್ಸ್ ಆದ ಇನ್ನೇಟ್ ಇಮ್ಯುನಿಟಿಯ ಫಂಕ್ಷನಿಂಗ್ ಮತ್ತು ರೆಗ್ಯುಲೇಷನ್ ಅಂದರೆ ಬೃಹಸ್ಪತ್ಯಾಚಾರ್ಯರು ಅಂತ ನೋಡಿದ್ವಿ. ವಿಶ್ವರೂಪರ ಒಂದು ವಿಶೇಷವಾದ ಅರ್ಥವನ್ನು ನೋಡೋಣ.
ರೋಗಕಾರಕಗಳ ಮೇಲೆ ಆ್ಯಂಟಿಜನ್ ಬಂದಾಗ ಹೊಂದಿಸಿದ ಪ್ರತಿರಕ್ಷಣೆಯು ಮೂಡುವುದು. ಅಂದರೆ ಅಡಾಪ್ಟಿವ್ ಇಮ್ಯುನಿಟಿ ಆ್ಯಕ್ಟಿವೇಟ್ ಆಗುತ್ತೆ. ತ್ವಷ್ಟು ಅನ್ನೋ ಆ್ಯಂಟಿಜನ್ ರಚನೆ ಎಂಬ ರೋಗಕಾರಕವನ್ನು ಮದುವೆಯಾದಾಗ ಅಡಾಪ್ಟಿವ್ ಇಮ್ಯೂನ್ ರೆಸ್ಪಾನ್ಸನ್ನು ವಿಶ್ವರೂಪರ ಜನನ. ಹೊಂದಿಸಿಕೊಂಡ ಪ್ರತಿರಕ್ಷಣೆಯಲ್ಲಿ ಅಡಾಪ್ಟಿವ್ ಇಮ್ಯುನಿಟಿಯಲ್ಲಿ ಮುಖ್ಯವಾದವುಗಳೆಂದರೆ ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್, ಬಿ ಸೆಲ್ಸ್ ಮತ್ತು ಟಿ ಸೆಲ್ಸ್. ಇವೆಲ್ಲವೂ ಮಜ್ಜೆಗಳಲ್ಲಿ, ಬೋನ್ ಮ್ಯಾರೋಗಳಲ್ಲಿ ಉತ್ಪತ್ತಿಯಾಗತ್ತೆ. ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್ ರೋಗಕಾರಕಗಳನ್ನು ಗುರುತಿಸುತ್ತೆ, ಐಡೆಂಟಿಫೈ ಮಾಡುತ್ತೆ. ಬಿ ಸೆಲ್ಸ್ ಕೋಶದ ಹೊರಗಿರುವ ರೋಗಕಾರಕಗಳನ್ನು, ಎಕ್ಸ್ಟ್ರಾ ಸೆಲ್ಯುಲರ್ ಪ್ಯಾಥೋಜನ್ಸ್ಗಳನ್ನು ನಾಶ ಮಾಡುತ್ತೆ. ಟಿ ಸೆಲ್ಸ್ ಕೋಶದ ಒಳಗಿರುವ ರೋಗಕಾರಕಗಳನ್ನು, ಇಂಟ್ರಾಸೆಲ್ಯುಲರ್ ಪ್ಯಾಥೋಜನ್ಸ್ಗಳನ್ನು ನಾಶ ಮಾಡುತ್ತೆ. ವಿಶ್ವರೂಪರು ದೇವತೆಗಳಿಗೆ ವೈಷ್ಣವಿ ವಿದ್ಯೆ ಅಥವಾ ನಾರಾಯಣ ವರ್ಮದ ಪ್ರಭಾವದಿಂದ ಅಸುರರನ್ನು ಪರಾಭವಗೊಳಿಸಿ ಇಂದ್ರನಿಗೆ ರಾಜ್ಯಲಕ್ಷ್ಮಿಯನ್ನು ಕೊಡಿಸುವ ವೈಜ್ಞಾನಿಕ ಚಿಂತನೆಯನ್ನು ಪ್ರತ್ಯೇಕವಾಗಿ ಮುಂದಿನ ವಿಶ್ಲೇಷಣೆಯಲ್ಲಿ ನೋಡೋಣ. ಇಂದ್ರನು ವಿಶ್ವರೂಪರ 3 ತಲೆಗಳನ್ನು ಕತ್ತರಿಸಿದ ಚಿಂತನೆ. ಕೆಲವು ಸಂದರ್ಭಗಳಲ್ಲಿ ನಿರ್ದಿಷ್ಟ ರೋಗ ನಿರೋಧಕ ಪ್ರತಿಕ್ರಿಯೆಗಳಿಗೆ, ಸ್ಪೆಸಿಫಿಕ್ ಇಮ್ಯೂನ್ ರೆಸ್ಪಾನ್ಸ್ಗಳಿಗೆ ಯಾವುದೇ ರಕ್ಷಣಾತ್ಮಕ ಮೌಲ್ಯ ಇಲ್ಲದೆ, ಯಾವುದೇ ಪ್ರೊಟೆಕ್ಟಿವ್ ವ್ಯಾಲ್ಯೂ ಇಲ್ಲದೆ ಹಾನಿಕಾರಕ ಪರಿಣಾಮಗಳು ಪ್ರಬಲವಾಗುತ್ತೆ. ಹಾರ್ಮ್ಫುಲ್ ಕಾನ್ಸಿಕ್ವೆನ್ಸಸ್ ಡಾಮಿನೆಂಟ್ ಆಗುತ್ತೆ. ಇದಕ್ಕೆ ಹೊಂದಿಸಿದ ಪ್ರತಿರಕ್ಷಣೆಯೇ ಕಾರಣ, ಅಂದರೆ ಅಡ್ಯಾಪ್ಟಿವ್ ಇಮ್ಯುನಿಟಿಯೇ ಕಾರಣ ಹೊರತು ಸೋಂಕಿತ ವಸ್ತುಗಳಲ್ಲ, ಇನ್ಫೆಕ್ಟೆಡ್ ಏಜೆಂಟ್ಸ್ ಅಲ್ಲ. ಹೊಂದಿಸಿದ ಪ್ರತಿರಕ್ಷಣೆಯು, ಅಡ್ಯಾಪ್ಟಿವ್ ಇಮ್ಯುನಿಟಿಯು ದೇಹದೊಳಗಿರುವ ಆ್ಯಂಟಿಜನ್ಗಳ ನಾಶ ಮಾಡದಿದ್ದ ಕಾರಣದಿಂದ ಆಟೋ ಇಮ್ಯೂನ್ನಂತಹ ಕಾಯಿಲೆಗಳು ಸಂಭವಿಸುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ಪ್ರತಿರಕ್ಷಣಾ ಪ್ರತಿಕ್ರಿಯೆ ಸಮನ್ವಯವನ್ನು, ಇಮ್ಯೂನ್ ರೆಸ್ಪಾನ್ಸ್ ಕೋಆರ್ಡಿನೇಷನನ್ನು ಟಿ ಸೆಲ್ ಮತ್ತು ಅದರ ಉಪವಿಭಾಗಗಳಾದ ಸಬ್ಸೆಟ್ಸ್ ಆದ ಹೆಲ್ಪರ್ ಟಿ ಸೆಲ್ಸ್, ಸೈಟೋಟಾಕ್ಸಿಕ್ ಟಿ ಸೆಲ್ಸ್ ಮತ್ತು ನೇಟಿವ್ ಟಿ ಸೆಲ್ಸ್ ನಿರ್ದೇಶಿಸುತ್ತೆ. ತಪ್ಪಾಗಿ ನಿರ್ದೇಶಿಸಲ್ಪಟ್ಟ ಅಥವಾ ಕಳಪೆಯಾಗಿ ನಿಯಂತ್ರಿಸಲ್ಪಟ್ಟ ಸಮನ್ವಯಗಳಿಂದ, ಅಂದರೆ ಮಿಸ್ಡೈರೆಕ್ಟೆಡ್ ಅಥವಾ ಪೂರ್ಲಿ ರೆಗ್ಯುಲೇಟೆಡ್ ಕೋಆರ್ಡಿನೇಷನ್ಗಳಿಂದ ಆಟೋ ಇಮ್ಯೂನ್ನಂತಹ ಕಾಯಿಲೆ ಅಥವಾ ಸಾವು ಸಂಭವಿಸುತ್ತೆ. ಬೇಡವಾದಾಗಲೂ ಆ್ಯಂಟಿಜನ್ಗಳನ್ನು ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್ ಪ್ರಸ್ತುತಪಡಿಸುವುದನ್ನು ಮುಂದುವರೆಸಿದಾಗ ಅಧಿಕವಾಗಿ ಕೊಲ್ಲುವಂತಹ ಸೈಟೋಟಾಕ್ಸಿಕ್ ಟಿ ಸೆಲ್ಗಳನ್ನು ಪ್ರಕ್ರಿಯೆಗೊಳಿಸಿ ಪ್ರತಿರಕ್ಷಣಾ ಪ್ರತಿಕ್ರಿಯೆಯಿಂದ, ಇಮ್ಯೂನ್ ರೆಸ್ಪಾನ್ಸ್ನಿಂದ ಉಂಟಾಗುವ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ರೋಗಗಳನ್ನು ಒಡ್ಡುವ ಹಾನಿಕಾರಕ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು, ಹಾರ್ಮ್ಫುಲ್ ಇಮ್ಯೂನ್ ರೆಸ್ಪಾನ್ಸನ್ನು ತಡೆಯಬೇಕಾದರೆ ಅನುಗುಣವಾದ, ಅಂದರೆ ರೆಸಿಪ್ರೊಕೇಟಿಂಗ್ ಲಿಂಫೋಸೈಟ್ಗಳಾದ ಬಿ ಸೆಲ್ಸ್ ಮತ್ತು ಟಿ ಸೆಲ್ಸ್ಗಳನ್ನು ನಿಷ್ಕ್ರಿಯಗೊಳಿಸಬೇಕು ಅಥವಾ ಕೊಲ್ಲಬೇಕು. ಇಂದ್ರ ವಿಶ್ವರೂಪರ 3 ತಲೆ ಕತ್ತರಿಸೋದು ಅಂದರೆ ಪ್ರತಿರಕ್ಷಣಾ ವ್ಯವಸ್ಥೆಯ, ಹೊಂದಿಸಿದ ಪ್ರತಿರಕ್ಷಣೆಯ, ಇಮ್ಯೂನ್ ಸಿಸ್ಟಮ್ನ ಅಡ್ಯಾಪ್ಟಿವ್ ಇಮ್ಯುನಿಟಿಯ 3 ಮುಖ್ಯ ಭಾಗಗಳಾದ ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್, ಟಿ ಸೆಲ್ಸ್ ಮತ್ತು ಬಿ ಸೆಲ್ಸ್ಗಳನ್ನು ನಿಷ್ಕ್ರಿಯೆಗೊಳಿಸುವುದು ಅಥವಾ ಕೊಲ್ಲುವುದು. ಅದಕ್ಕಾಗಿಯೇ ಎಲ್ಲ ಜೈವಿಕ ವ್ಯವಸ್ಥೆಗಳಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯು, ಇಮ್ಯೂನ್ ಸಿಸ್ಟಮ್ ಮಾತ್ರ ತನ್ನ ಹಾನಿಕಾರಕ ಕೋಶಗಳನ್ನು ಸಕ್ರಿಯೆಯಾಗಿ, ಹಾರ್ಮ್ಫುಲ್ ಸೆಲ್ಸನ್ನು ಆ್ಯಕ್ಟಿವ್ ಆಗಿ ತೆಗೆದುಹಾಕುವ ಅಥವಾ ಕೊಲ್ಲುವ ವಿಧಾನಗಳನ್ನು ಅಳವಡಿಸಿಕೊಂಡಿರುತ್ತೆ. ಇಂದ್ರನ ಬ್ರಹ್ಮತ್ಯ ದೋಷ ಮತ್ತು ಅದನ್ನು 4 ಭಾಗವಾಗಿ ವಿಭಜಿಸಿ ಭೂಮಿ,
ಜಲ, ವೃಕ್ಷ ಮತ್ತು ನಾರಿಯರಿಗೆ ಹಂಚಿಕೊಟ್ಟ ವೈಜ್ಞಾನಿಕ ಚಿಂತನೆಯನ್ನು ಪ್ರತ್ಯೇಕವಾಗಿ ಬೇರೊಂದು ವಿಶ್ಲೇಷಣೆಯಲ್ಲಿ ನೋಡೋಣ. ಇಂದ್ರನಿಂದ ಬೃಹಸ್ಪತ್ಯಾಚಾರ್ಯರು ಅಂತರ್ಧನರಾಗಿದ್ದಾರೆ ಮತ್ತು ಇಂದ್ರನೇ ವಿಶ್ವರೂಪರನ್ನು ಕೊಂದಿದ್ದಾನೆ. ಹೀಗಿರುವಾಗ ದೇವತೆಗಳಿಗೆ ಗುರುಗಳಿಲ್ಲದೆ ಸ್ವರ್ಗದ ಗತಿ ಏನು? ಅಂದರೆ ಪ್ರತಿರಕ್ಷಣಾ ವ್ಯವಸ್ಥೆಯ ಇಮ್ಯೂನ್ ಸಿಸ್ಟಮಿನ ಅಂತರ್ಗತ ಪ್ರತಿರಕ್ಷಣೆ ಇನ್ನೇಟ್ ಇಮ್ಯುನಿಟಿ ಇಲ್ಲದಿದ್ದಾಗ, ಹೊಂದಿಸಿದ ಪ್ರತಿರಕ್ಷಣೆಯು ಅಡಾಪ್ಟಿವ್ ಇಮ್ಯುನಿಟಿಯು ನಾಶವಾದಾಗ ದೇಹದ ರಕ್ಷಣೆ ಹೇಗೆಂದು ಮುಂದಿನ ವಿಶ್ಲೇಷಣೆಯಲ್ಲಿ ನೋಡೋಣ. ಪುರಾಣದ ಈ ಅದ್ಭುತ ಕಥೆಯು ನಮಗೆ ಬರೀ ನೈತಿಕ ಪಾಠವನ್ನಲ್ಲದೆ ಪ್ರತಿರಕ್ಷಣಾ ವ್ಯವಸ್ಥೆಯ ರಕ್ಷಣೆಯ ಮೂರನೇ ಸಾಲಾದ ಹೊಂದಿಸಿಕೊಂಡ ರಕ್ಷಣೆಯ ಗಹನವಾದ ವಿಜ್ಞಾನವನ್ನು ತಿಳಿಸುತ್ತೆ. ಶ್ರೀ ವೇದವ್ಯಾಸರ ಕೃತಿಗಳು ಇಡೀ ವಿಜ್ಞಾನ ಸಮುದಾಯಕ್ಕೆ ಉಲ್ಲೇಖಗಳಾಗಿ, ಅಂದರೆ ಸಿಟೇಷನ್ಸ್ಗಳಾಗಿ ನಿಲ್ಲುತ್ತೆ. ಆದರೆ ಅದು ನಮಗೆ ಅರ್ಥ ಆಗಬೇಕಷ್ಟೆ. ಪುರಾಣಗಳ ಮಹತ್ವವನ್ನು ತಿಳಿಸಿಕೊಟ್ಟ ವೈಜ್ಞಾನಿಕ ಶಾಸ್ತ್ರಜ್ಞರಾದ ಶ್ರೀ ಮಧ್ವಾಚಾರ್ಯರಿಗೆ ಹಾಗೂ ಮಧ್ವಂತರ್ಗತ ಶ್ರೀ ಕೃಷ್ಣ ಪರಮಾತ್ಮನಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮೊಳಗೆ ಮತ್ತು ಹೊರಗಿರುವ ದೈವಿಕ ವಿನ್ಯಾಸವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಲಿತು ಅರ್ಥೈಸಲು ಜ್ಞಾನ ಮತ್ತು ಭಕ್ತಿಯನ್ನು ಬೇಡುತ್ತಾ ಈ ಮಾತುಗಳನ್ನು ಮುಗಿಸ್ತೀನಿ. ಕೃಷ್ಣಾರ್ಪಣಮಸ್ತು. ಕೃಷ್ಣಂ ವಂದೇ ಜಗದ್ಗುರುಂ.